ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ತಮ್ಮೇಲ್ನಲ್ಲಿ ನೋಡಿರ್ತೀರಾ ಏನು ಇವತ್ತಿನ ವಿಡಿಯೋ ಅಂತ ಅಂದ್ಬಿಟ್ಟು. ನಾಳೆ ಓಟಿರೋದು, ಇವತ್ತೇ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮ ಓಟಿಂಗ್ ಇರೋದು ಊರಲ್ಲಿ. ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 7 ಆಗಿದೆ. ನಾವು ಹೋಗೋಷ್ಟರಲ್ಲಿ ಒಂದು 2 hours 2.5 ಆಗುತ್ತೆ. ಇಲ್ಲೇ ಹತ್ರನೇ ನಮ್ಮೂರಿರೋದು. ನೋಡೋಣ ಬನ್ನಿ, ಹೋಗುವಾಗ ಹೇಗಿರುತ್ತೆ ಜರ್ನಿ ಮತ್ತು ನಾಳೆ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್. ತುಮಕೂರು ಹೈವೇಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್. ಊಟ ನಾನು ಪರೋಟ ತೊಗೊಂಡೆ, ನಮ್ಮ ಅಕ್ಕ ಚಪಾತಿ ತೊಗೊಂಡ್ಳು, ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಪರೋಟನೇ ತೊಗೊಂಡ್ವಿ ಮತ್ತು ರೈಸ್ ಬಾತ್ ತೊಗೊಂಡ್ವಿ. ಎಲ್ಲ ಊಟ ಎಲ್ಲ ತಿಂದ್ಬಿಟ್ಟು ಹೋದ್ರು ಫ್ರೆಂಡ್ಸ್. ನಾನು ನಮ್ಮಮ್ಮ ಮಾತ್ರ ತಿಂತಾ ಇದ್ದೀವಿ. ನೋಡಿ ಬಂದ್ವಿ, ಇವಾಗ ಜಸ್ಟ್ ರೀಚ್ ಆದ್ವಿ. ಟೈಮ್ 10:17. ಹಾಯ್ ಫ್ರೆಂಡ್ಸ್, ನೈಟ್ ಬಂದಿದ್ದು ತುಂಬ ಲೇಟ್ ಆಯಿತು. ಟೈಮ್ ತೋರಿಸಿದ್ದೆ ನಾನು ನಿಮಗೆ 10:30 ಆಗಿತ್ತು. ನೈಟ್ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗಿನ ಓಟ್ ಹಾಕಕ್ಕೆ ಹೋಗ್ಬೇಕಿತ್ತು, ಹೋಗಿಲ್ಲ. ತುಂಬ ಬಿಸಿಲಿದೆ, ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಸೀರಿಯಸ್ಲಿ ಎಷ್ಟು ಬಿಸಿಲಿದೆ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮೂರಿಗೆ ಬಂದರೆ ನಾವು ಒಲೆಯಲ್ಲೇ ಅಡುಗೆ ಮಾಡೋದು. ಗ್ಯಾಸ್ ಇದೆ, ಬಟ್ ನಮ್ಮ ಅಜ್ಜಿ ಎಲ್ಲ ಗ್ಯಾಸಲ್ಲಿ ಮಾಡಿದ್ರೆ ಇಷ್ಟಪಡಲ್ಲ, ಏನೋ ಅವ್ರಿಗೆ ಟೇಸ್ಟ್ ಇರಲ್ಲ ಅಂತ ಅಂತಾರೆ. ನಮ್ಮ ಅಮ್ಮನೇ ಬೆಳಗ್ಗೆ ಒಲೆಯಲ್ಲಿ ಚಿತ್ರಾನ್ನ ಮಾಡಿದರು. ಹುಣಸೆ ಹಣ್ಣು ಹಾಕ್ಬಿಟ್ಟು ಹುಳಿ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಈಗ ನಮ್ಮ ಡ್ಯಾಡಿ, ನಮ್ಮ ಅಪ್ಪ ಅವರ ಅಮ್ಮ ಇವರು ನಮ್ಮ ಅಜ್ಜಿ ಆಗಬೇಕು. ಬನ್ನಿ ಅಜ್ಜಿ ಮುಂದೆ ಬನ್ನಿ. ಈ ಮರದ ಬಗ್ಗೆ ಕೇಳ್ತೀನಿ. ನೀವು ಆಲ್ರೆಡಿ ನೋಡ್ಕೊಂಬಂದಿದ್ದೀರಾ ಮರ ಎಷ್ಟು ದೊಡ್ಡದು ಅಂತ. ಹಣ್ಣು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಕೇಳೋಣ ಅಂತ. ಅಜ್ಜಿ, ಮರ ಇಟ್ಟು ಎಷ್ಟು ವರ್ಷ ಆಯಿತು ಬೆಳೆಸಿ? 35 ವರ್ಷ ಆಗೈತಿ. 35 ವರ್ಷ? ವಾವ್. ನೀವೇ ನೋಡ್ತಿರ್ಬೋದು, ತುಂಬ ಸಖತ್ತು ದೊಡ್ಡ ಮರ, 35 ವರ್ಷ ಆಗಿದೆ ಅಂತೆ. ಸ್ವೀಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಬೆಲ್ಲನೇ ಹಾಕ್ಬಾರ್ದು, ಹಂಗಿರುತ್ತೆ ಚೆನ್ನಾಗಿ. ಅಷ್ಟು ಸ್ವೀಟ್ ಆಗಿರುತ್ತಾ? ಓಕೆ. ಮತ್ತೆ ನಿಮ್ಗೆ ಯಾರೇ ತಗೊಂಡ್ ಹೋಗ್ತಾರೆ ಹಣ್ಣುಗಳು? ಮೊದ್ಲಿಗೆ ಸಾಬ್ರು ಕೊಡಿವು. ಯಾವ ಹುಡುಗರೆಲ್ಲ ಸಣ್ಣವು ಅವಾಗ ಎಲ್ಲ ದೊಡ್ಡವಾದ್ಮೇಲೆ ನಾವು ಯಾರಿಗೂ ಕೊಡಲ್ಲ. ಅದ್ಮೇಲೆ ಎಲ್ಲರಿಗೂ ಭಾಗ ಆಯ್ತು. ನಾವು ಹುಡುಗರೇ ತಿನ್ಲಿ ಅಂತೇಳಿ ಎಲ್ಲರಿಗೂ ಬಂದಾಗ ಕಿತ್ಕೊಂಡು ಹೋಗ್ತಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ತಿನ್ಲಿ ಅಂತ ಬಿಟ್ಟಿದ್ದೀರಾ? ಮತ್ತೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ? ಇನ್ನೇನು ಹೇಳೋಣ, ಅದ ತೋಟ ಬೆಳೆಸಿರು, ಇನ್ನೇನೊಂದು ಕಾಯಿ ಐತೆ, ಕಿತ್ಕೊಂತೀನಿ ನಾನೇನೆ ಇದು ಮಾಡ್ತೀನಿ. ಬಂದವರೆಲ್ಲ ಹಬ್ಬ ಹುಣ್ಣಿಮೆದಾಗೆ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ನೀವು ಒಬ್ಬರೇ ಇಲ್ಲಿ ಇರ್ತೀರಲ್ಲ ಊರಲ್ಲಿ, ಏನು ಬೇಜಾರು ಅನ್ಸಲ್ವಾ? ನಂಗೇನೋ ಬೇಜಾರು ಅನ್ಸಲ್ಲ. ಊರೊಳಕ್ಕೆ 3-4 ಸತಿ ಹೋಗ್ತೀನಿ, ಬರ್ತೀನಿ, ಅದು ಊಟ ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ಮನೆ ಕತ್ತೀನಿ, ಕಸ ಮುಸ್ರೆ ನೋಡ್ಕೊತೀನಿ, ಮನೆ ಕತ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಇವರು ಹೊಲದಲ್ಲಿರೋದು ಊರೊಳಗಡೆಯಿಂದ ನೋಡ್ತಿರ್ಬೋದು ನೀವು. ಆ ಕಡೆ ಎಲ್ಲ ತೋಟ ಇದೆ ಅಲ್ವಾ, ಈ ಸೈಡ್ ಅಂದ್ರೆ ಫುಲ್ಲು ತೋಟದ ಸೈಡ್ ನಮ್ಮ ಅಜ್ಜಿ ಇರೋದು. ನಮ್ಮ ಮನೆ ಮೊದ್ಲಿಗೆ ಒಂದೇ ಮನೆ 2 ಮನೆ ಇದ್ದು, ಈಗೆಲ್ಲ ಮನೆಗಳಾಗವೆ, ಏನು ಭಯ ಪಡಲ್ಲ. ಹೌದು, ಈ ಸರೌಂಡಿಂಗ್ ಮುಂಚೆ ಎಲ್ಲ 1-2 ಮನೆ ಇತ್ತಂತೆ, ಈಗ ತುಂಬಾ ಮನೆ ಆಗಿದೆ, ಅಷ್ಟು ಭಯ ಆಗಲ್ಲ. ಅವಾಗ ಊರೊಳಗಡೆ ಹೋಗಿ ಬರ್ತಿರ್ತಾರೆ. ಹಾಯ್ ಫ್ರೆಂಡ್ಸ್, ಏನಪ್ಪ ಇವಾಗ ವಿಷಯ ಅಂತ ಅಂದರೆ, ಆಲ್ರೆಡಿ ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ನಾವು ಇನ್ನೂ ಅಡುಗೆ ಮಾಡಿಲ್ಲ. ಅಜ್ಜಿ ಅಡುಗೆ ಮಾಡ್ತಿದ್ದಾರೆ, ನೋಡ್ಬೋದು. ನಮ್ಮದೇ ತೋಟದಲ್ಲಿ ಹೋಗಿ ಅಜ್ಜಿ ನುಗ್ಗೆಕಾಯಿ ಸೊಪ್ಪು ತಂದಿದ್ದಾರೆ. ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೀಟಾಗಿ ಬಿಡಿಸ್ಬಿಟ್ಟು. ಈಗ ಅಜ್ಜಿನೇ ಅಡುಗೆ ಮಾಡ್ತಾರೆ. ಕೇಳೋಣ ಬನ್ನಿ ಹೇಗೆ ಮಾಡ್ತಾರೆ ಏನು ಅಂತ. ಅಜ್ಜಿ, ಎಷ್ಟು ನಿಂಗೆ ಏಜು? 81. ಹೌದಾ? ಅಡುಗೆ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ, ರುಚಿಯಾಗಿ. ಏನು ನಿನ್ನ ಕೈ ರುಚಿ ವಿಷಯ? ಏನೋ ಹಂಗಿದ್ದು ಮಾಡ್ತೀನಿ, ಕೈ ತಿಳಿದಿದ್ದು. ಚೆನ್ನಾಗೈತೆ ಅಂತ ಎಲ್ಲ ಊಟ ಮಾಡ್ತಾರೆ. ಹೌದಾ? ಬೆಳಗ್ಗೆ ತಿಂಡಿ ಮಾಡಿದ್ದೆ, ತಿಂದ್ರು. ಇವಾಗ ನುಗ್ಗೆ ಸೊಪ್ಪು ಸಾರು ಬೇಳೆ ಹಾಕಿ ಬಸ್ಸಾರು ಮಾಡ್ತೀನಿ, ಊಟ ಮಾಡ್ತಾರೆ. ನೀವು ಬನ್ನಿ ಊಟ ಮಾಡಕ್ಕಂತ ಕರಿ. ನೀವು ಬನ್ನಿ ಊಟ ಮಾಡಕ್ಕೆ. ಓಕೆ, ಬರ್ತಾರೆ. ಮತ್ತೆ ನಿಮ್ಮ ಮಕ್ಕಳೆಲ್ಲ ಹೇಗಿದ್ದಾರೆ? ಎಷ್ಟು ಜನ ಮಕ್ಕಳು? ಚೆನ್ನಾಗವ್ರೆ. ಎಷ್ಟು ಜನ ಮಕ್ಕಳು? 4 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಓಕೆ. ಎಲ್ಲರೂ ಎಲ್ಲೆಲ್ಲಿದ್ದಾರೆ? ನೀವೆಲ್ಲಿದ್ದೀರಾ?
ನಾನು ಇಲ್ಲೇ ಒಬ್ಳೆ ಊರಾಗಿದ್ದೀನಿ, ಅವರೆಲ್ಲ ಬೆಂಗಳೂರಾಗವ್ರೆ. ಒಬ್ಬ ಊರೊಳಗವನೆ ದೊಡ್ಡ ಮಗ. ಓಕೆ. ನಿಮ್ಗೆಲ್ಲ ಖುಷಿನಾ? ಎಲ್ಲ ಖುಷಿ. ಇವತ್ತು ಓಟ್ ಹಾಕಕ್ಕಂತ ಬಂದಿದ್ದಾರೆ. ನೀವಿನ್ನೂ ಓಟ್ ಹಾಕಕ್ ಹೋಗಿಲ್ಲ. ನಾವಿನ್ನ ತಂಪತ್ ಮಾಡ್ಕೊಂಡು ಹೋಗೋಣ, ಬಿಸಿಲು ಅಂತ ಇದೀವಿ. ತುಂಬಾ ಬಿಸಿಲಿದೆ. ನೀವೇ ನೋಡ್ತಿದ್ದೀರಾ ಫ್ರೆಂಡ್ಸ್, ಬೆಂಗಳೂರಲ್ಲೇ ಎಷ್ಟು ಬಿಸಿಲಿದೆ ಅಂತ. ಈಗ ಹಳ್ಳಿ ಕಡೆ ನೀವು ನೋಡಕ್ಕಾಗಲ್ಲ, ಸಖತ್ತು ಬಿಸಿಲಿದೆ, ನೋಡ್ಬೋದು. ಅದಕ್ಕೆ ಬಿಸಿಲು ತಂಪಿಸ್ಕೊಂಡು ಹೋಗೋಣ. ಸೊ ಇವಾಗ ಸಂಜೆ ಹಂಗೆ ಹೋಗ್ತೀವಿ ನಾವು, ಅಲ್ವಾ ಅಜ್ಜಿ? ಸಂಜೆ ಹಂಗೆ ಹೋಗ್ತೀವಿ, 5 ಗಂಟೆಗೆ ಹೋಗ್ತೀವಿ. 5 ಗಂಟೆಗೆ ಹೋಗ್ತೀವಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ, ಅಡುಗೆ ಆದಮೇಲೆ ಊಟ ಹೇಗಿದೆ ಅಂತ ತೋರಿಸ್ತೀನಿ. ಬಾಯ್ ಬಾಯ್. ಫ್ರೆಂಡ್ಸ್ ಏನು ಗೊತ್ತಾ, ಈಗ ಅಮ್ಮ ಅಡುಗೆಗೆ ಕೊತ್ತಂಬರಿ ಬೇಕು ಅಂತ ಹೇಳಿದ್ರು. ನಮ್ಮ ತೋಟದಲ್ಲೇ ಕೊತ್ತಂಬರಿ ಹಾಕಿದ್ದೀವಿ, ಬನ್ನಿ ಕಿತ್ಕೊಳ್ಳೋಣ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ತೋಟ ನೋಡ್ತಿರ್ಬೋದು, ಕೊತ್ತಂಬರಿ ಎಲ್ಲ ಆಲ್ರೆಡಿ ಕಿತ್ತಿದ್ದಾರೆ, ಸ್ವಲ್ಪ ಹಂಗೆ ಇದೆ. ಅವ್ನು ನನ್ನ ತಮ್ಮ ಫ್ರೆಂಡ್ಸ್. ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್. ಕೊತ್ತಂಬರಿ ಎಲ್ಲ ಯಾವಾಗ ಕಿತ್ರಿ? ಮಣ್ಣಿನ ಕಿತ್ತು. ಹಾಂ, ಇನ್ನೊಂದು ಸ್ವಲ್ಪ ಐತೆ, ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು. ಯಾವಾಗ ಕಿತ್ರಿ ಕೊತ್ತಂಬರಿ ಎಲ್ಲ ನೀವು? ಮೊನ್ನೆ ಎಲ್ಲ ಇನ್ನೂ ಸ್ವಲ್ಪ ಯಾಕೆ ಬಿಟ್ಟಿದ್ದೀರಾ? ಇನ್ನೂ ರೇಟ್ ಇಲ್ಲ. ಕೊತ್ತಂಬರಿ ರೇಟ್ ಕಮ್ಮಿ ಆಗಿದೆ ಅಂತೆ, ಸೊ ಇನ್ನೂ ಕಿತ್ತಿಲ್ಲ, ಆಮೇಲೆ ಕೀಳ್ತಾರೆ. ಇವಾಗ ನಮ್ಮ ಅಕ್ಕ ಕೀಳ್ತಿದ್ದಾಳೆ. ತೋಟ ನೋಡಿ ನಮ್ಮದು. ಇಷ್ಟು ಕಿತ್ತಿದ್ದಾಳೆ ಕೊತ್ತಂಬರಿ. ರಾಧಾ ತೋರಿಸು ಕೊತ್ತಂಬರಿ ಎಷ್ಟು ಕಿತ್ತಿದ್ಯಾ ಅಂತ. ಫ್ರೆಶ್ ಆಗಿದೆ, ಗಮ್ಮಂತಿದೆ ಫ್ರೆಂಡ್ಸ್, ಸೀರಿಯಸ್ಲಿ. ಬಿಸಿ ಬಿಸಿ ಮುದ್ದೆ, ಪಲ್ಯ, ಸಾಂಬಾರು ತಿಂತಿದ್ರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ, ನೀವೇ ನೋಡ್ತಿದ್ದೀರಾ ಫ್ರೆಂಡ್ಸ್. ಏನು ಗೊತ್ತಾ, ಈಗ ನಮ್ಮ ದೊಡ್ಡಪ್ಪ ಅವರೆಲ್ಲ ಸೇರಿಕೊಂಡು ಹಲಸಿನ ಕೀಳಕ್ಕಂತ ಹೋಗ್ತಿದ್ದಾರೆ. ಸೊ ನಾನು ಹೋಗ್ತಿದ್ದೀನಿ, ಬನ್ನಿ ನೋಡೋಣ. ಹಸು ಅದನ್ನು ಮಲ್ಕೊಂಡಿದೆ, ಇಲ್ಲೊಂದಿದೆ, ಮನೆ ಹೋಗುವ. ಸೇಫ್ಟಿ ಮಾಡ್ಕೊಂಡಿದ್ದಾರೆ, ಹಲಸಿನ ಬಿದ್ದರೂ ಕೆಳಗಡೆ ಹೊಡೆದೋಗ್ಬಾರ್ದು ಅಂತ. ನೀವಿಂದ ಕೇಳ್ತಿದ್ರೆ ಎಷ್ಟು ಒಂದಿದೆ ನೋಡಿ ಹಲಸಿನ. ನಮ್ಮಪ್ಪ ಕೇಳ್ತಿದ್ರೆ ಇಬ್ಬರು ದೊಡ್ಡಪ್ಪನೂ ಚೀಲ ಹಿಡ್ಕೊಂಡಿದ್ದಾರೆ, ಕೆಳಗೆ ಬಿದ್ದೋಗ್ಬಾರ್ದು ಅಂತ. ಹಣ್ಣು ನೋಡಿ ಎಷ್ಟಿದೆ. ಅದು ಯಾವ ಸೈಡ್ ಬೀಳುತ್ತೆ, ಹೆಂಗೆ ಬೀಳುತ್ತೆ ಅಂತ ಗೊತ್ತಾಗಬೇಕಲ್ಲ, ಸೊ ಪ್ಲೇಸ್ ಚೇಂಜ್ ಮಾಡಬೇಕು. ಕೆಳಗೆ ಬಿದ್ದುಬಿಡ್ತು ಫ್ರೆಂಡ್ಸ್, ಕೆಳಗೆ ಬಿದ್ದಿಲ್ಲ, ಹಿಡಿಯೋಕ್ಕಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಊರ ಸೈಡ್ ಫುಲ್ಲು ಹಲಸಿನಕಾಯಿ, ತೆಂಗಿನಕಾಯಿ, ಮಾವಿನ ಹಣ್ಣು ಅಷ್ಟೇ, ಜಾಸ್ತಿ ಅಡಿಕೆ ಗಿಡ ಫ್ರೆಂಡ್ಸ್. ಅಡಿಕೆ ಗಿಡ, ತೆಂಗು. ಕಲ್ಪತರುನಾಡು ಯಾವುದು ಅಂತ ನೀವೇ ಕಮೆಂಟ್ ಮಾಡಿ, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ನೋಡೋಣ, ನೀವೇ ಹೇಳಿ. ಕಾಲು ಮುಳ್ಳು ಚುಚ್ಕೊಬಿಡ್ತು ಫ್ರೆಂಡ್ಸ್, ನೋಡಿ ಚುಚ್ಕೊಂಡ್ಬಿಟ್ಟಿದೆ ಚಿಕ್ಕದು. ನೋಡಿ ಗಾಯ್ಸ್, ಕಲರ್ ಎಷ್ಟು ಚೆನ್ನಾಗಿದೆ ಹಲಸಿನ. ಇವಾಗ ಕಿತ್ಕೊಂಡು ಬಂದಿದ್ದು ಫ್ರೆಶ್ ಆಗಿ, ನಮ್ಮಮ್ಮ ಬಿಡಿಸ್ತಿದ್ದಾರೆ ಎಲ್ಲರೂ ತಿನ್ನೋಕ್ಕೆ. ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಸ್ಕೂಲು, ನಮ್ಮೂರು ಸ್ಕೂಲು. ಕಾಣಲೇ ನಿಮ್ಮ ಅದಕ್ಕೆದು ವೋಟ್ ಫಾರ್ ನೇಷನ್. ಎಲ್ಲರೂ ಓಟ್ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ. ಗಾಯ್ಸ್, ಕೋಳಿಗೆ ಯಾಕೆ ಮೂಗು ಚುಚ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ಬೋದು ನೀವಿಲ್ಲಿ ಕೋಳಿಗೆ ಮೂಗು ಚುಚ್ಚಿದ್ದಾರೆ, ಯಾಕೆ ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಓಟ್ ಹಾಕ್ಬಿಟ್ಟು ಬಂದ್ವಿ, ಈಗ ಜಸ್ಟ್ ಬಂದ್ವಿ. ಸಂಜೆ ಆಗಿದೆ ಆಲ್ರೆಡಿ, ನೋಡ್ತಿರ್ಬೋದು.
ಈಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್. ಲವ್ ಯು ಆಲ್. ನೋಡಿ ಬೇಕಿದೆ. ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ. ನೋಡೋಣ ಇವಾಗಲೇ ಹೋಗ್ತೀವಾ ಗೊತ್ತಿಲ್ಲ, ಬೆಳಗ್ಗೆ ಹೋಗ್ತೀವಿ ಅನಿಸುತ್ತೆ. ಕಾಲೇಜ್ ಬೇರೆ ಇದೆ ನಾಳೆ ಸ್ಯಾಟರ್ಡೆ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.